ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಡವಲಗ ಗ್ರಾಮದಲ್ಲಿ 3 ಮಕ್ಕಳಿಗೆ ಹುಚ್ಚು ನಾಯಿ ಕಚ್ಚಿ ಗಾಯಗೊಂಡಿರುವ ಘಟನೆ ನಿನ್ನೆ ರಾತ್ರಿ ತಡವಲಗ ಗ್ರಾಮದಲ್ಲಿ ನಡೆದಿದೆ. ಗಾಯಗೊಂಡಿರುವ ಮಕ್ಕಳಾದ ಮಹಮ್ಮದ್ ಇಬ್ರಾಹಿಂ ಕಲಬುರ್ಗಿ 8, ಅಫ್ಘಾನ್ ಕಸ್ಸಾಬ 12, ಅಜಾನ್ ಕಸ್ಸಾಬ 5 ಸೇರಿದಂತೆ 10 ಜನರಿಗೂ ಕಿಂತ ಹೆಚ್ಚು ಜನರಿಗೂ ಕಚ್ಚಿದೆ. ಗಾಯಗೊಂಡ ಮಕ್ಕಳನ್ನು ತಡವಲಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಯಿತು. ಚಿಕಿತ್ಸೆ ನೀಡಿ ನಂತರ ಮಾತನಾಡಿದ ಇಂಡಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ತಡವಲಗ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೆಎಸ್ ಜಾಧವ ಅವರು ಹುಚ್ಚು ನಾಯಿ ಕಚ್ಚಿ ತಕ್ಷಣ 24 ಗಂಟೆ ಒಳಗಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕು. ತಾವು ಯಾವುದೇ ರೀತಿಯ ಮೂಢನಂಬಿಕೆಗಳಿಗೆ ಒಳಗಾಗಿದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕು. ವೈದ್ಯರು ಹೇಳಿದ ಹಾಗೆ 4 ಬಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕು. ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಮಕ್ಕಳ ಬಗ್ಗೆ ನಿಗಾವಹಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ತಡವಲಗ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುಚಿತಾ ಆಕಾಶ್ ಡಾ. ಗುರುರಾಜ ಜಾಗೀರದಾರ ಡಾ. ಫಾರೂಕ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತ ಇದ್ದರು. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ. ತಡವಲಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿನ್ನೆ ನಮ್ಮ ತಡವಲಗ ಗ್ರಾಮದ 8 ವರ್ಷದ 8ರಿಂದ 9 ವರ್ಷದ ಒಂದು ಮಗು ಹುಚ್ಚು ನಾಯಿ ಕಡಿತದ ಅಂತೇಳಿ ನಮ್ಮ ಸಮುದಾಯ ಕೇಂದ್ರಕ್ಕೆ ಚಿಕಿತ್ಸೆಗೆ ಬಂದಿದ್ದು. ಈ ಮಗುವಿನ ಒಂದು ಪರೀಕ್ಷೆ ಮಾಡಲಾಗಿ ಮಗುವಿಗೆ ಕ್ಯಾಟಗರಿ 3 ಗಾಯ ಆಗಿದೆ. ಈ ಗಾಯದ ತಕ್ಕಂತೆ ಅದಕ್ಕೆ ನಾವು RIG ಅಂತೇಳಿ ಇಂಜೆಕ್ಷನ್ ಅಂತ ಕೊಡೋದಿರ್ತದೆ ಅದನ್ನು ಕೊಟ್ಟಿದ್ವಿ. ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಇರ್ತದೆ ಅದನ್ನು ಕೊಟ್ಟಿದ್ವಿ. ಮಾತ್ರೆಗಳನ್ನು ಕೊಟ್ಟಿದ್ವಿ. ಆ ಮಗು ಏನ್ ಬೇಕಾಗಿದೆ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟಿದ್ವಿ. ಮತ್ತೆ ಇದಲ್ಲದೆ ಬೇರೆ ಇನ್ನೊಂದು 2 ಮಕ್ಕಳು ಬಂದು ಈ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಅವರ ಗಾಯದ ಬಹಳಷ್ಟು ಪ್ರಮಾಣ ಇಲ್ಲ, ಕಡಿಮೆ ಪ್ರಮಾಣದ ಗಾಯ ಇದೆ. ಸಾರ್ವಜನಿಕರ ಒಂದು ಹೇಳುವ ಪ್ರಕಾರ ಯಾವುದೋ ಒಂದು ಹುಚ್ಚು ನಾಯಿ ಗ್ರಾಮದಲ್ಲಿ ಬಂದು ಒಂದು 15ರಿಂದ 16 ಜನರಿಗೆ ಕಡದಂತ ಅವರು ನಮಗೆ ಹೇಳಿದ್ರು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಏನು ವಿನಂತಿಸ್ಕೊಳ್ಳೋದು ಅಂತಂದ್ರೆ ಯಾವುದೇ ನೀವು ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ದಯವಿಟ್ಟು ಇಂಥ ಪ್ರಸಂಗದಾಗ ನಮ್ಮ ಆಸ್ಪತ್ರೆಗೆ ಬಂದು ಇದಕ್ಕೆ ಬೇಕಾಗಿರುವಂತ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ರಿ. ನಮ್ ಜನ ಏನಂತಂದ್ರೆ ಮೂಢನಂಬಿಕೆ ಅಂದ್ರೆ ಏನ್ ಮಾಡ್ತಾರ, ನೀರ್ ಕುಡಿಯೋದು, ದಾರ ಕಟ್ಟಿಸ್ಕೊಂಡ್ ಬರೋದು, ಏನಾದ್ರು ಮಂತ್ರ ಉದಿಸ್ಕೊಂಡ್ ಬರೋದು. ದಯವಿಟ್ಟು ಈ ತರ ನೀವು ಮಾಡ್ಬೇಡ್ರಿ. ಇದಕ್ಕೆ ತಕ್ಕಂತೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಇರ್ತೀವಿ. ಈ ರೇಬಿಸ್ ಬರುವಂತ ಚಾನ್ಸಸ್ ಗಳನ್ನ 99% ಅನ್ನ ನಾವು ನಿವಾರಣೆ ಮಾಡಬಹುದು. ಮೊದಲೇ ಯಾವುದೇ ಒಂದು ನಾಯಿ ಕಡಿತ ಇತ್ತಂದ್ರೆ ದಯವಿಟ್ಟು ತಕ್ಷಣದಲ್ಲಿ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ ಮನೆಯಲ್ಲಿರುವಂತ ಸಾಬಾನ್ದಿಂದ ಒಂದ್ ಅರ್ಧ ತಾಸು ಅದನ್ನ ಸೋಪ್ಲೆ ಸರಿಯಾಗಿ ನೀವು ತೊಳೆದು ಬಿಟ್ರೆ ಅದು 80% ಇರುವಂತ ಅಂದ್ರೆ 80% ಎಲ್ಲ ಜೊಲ್ಲಿನ ಏನು ಅಂಶ ಇರ್ತದೆ ರಕ್ತದಾಗ ಅದನ್ನೆಲ್ಲಾನು ಸ್ವಚ್ಛ ಆದಂಗ ಆಗ್ಬಿಡ್ತದೆ. ಇನ್ನುಳಿದ ಏನದಲ್ಲ ನಮ್ಮ ಆಸ್ಪತ್ರೆಗೆ ನೀವು ಇಮಿಡಿಯೇಟ್ 24 ಗಂಟೆ ಒಳಗ ಸಾಧ್ಯ ಆದಷ್ಟು ಹೇಳ್ತೀವಿ, ಬೇಗನೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ಸಾಧ್ಯ ಆದಷ್ಟು ನೀವು ಬರ್ಬೇಕು. ಏನಾರ ಕಾರಣಾಂತರದಿಂದ ಬರಕ್ಕಾಗಿಲ್ಲ ಅಂದ್ರೆ 24 ಗಂಟೆ ಒಳಗಾಗಿ ನೀವು ಬಂದು ನಮ್ಮಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡ್ಕೊಂಡು ಮತ್ತೆ ಇದಕ್ಕೆ ನಾವು 4 ಇಂಜೆಕ್ಷನ್ ಕೊಡ್ತೀವಿ. ಸರಿಯಾದ ಸಮಯಕ್ಕೆ ನಾವು ಅದನ್ನ ಸಮಯವನ್ನು ನಿಗದಿ ಮಾಡಿರ್ತೀವಿ. ಆ ಸಮಯಕ್ಕೆ ಬಂದು ನೀವು ಚಿಕಿತ್ಸೆ ಪಡ್ಕೊಂಡು ಈ ರೋಗದಿಂದ ಯಾವುದೇ ತೊಂದರೆಗೆ ಆಗದ ಹಾಗೆ ನೀವು ಚಿಕಿತ್ಸೆ ಪಡ್ಕೋಬೇಕಂತ ಹೇಳಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಮಗುವಿಗೆ ಚಿಕಿತ್ಸೆ ನೀಡಿದಕ್ಕೆ ಸಹಕಾರ ಮಾಡಿದಂತ ನಮ್ಮ ಇಂಡಿ ಸರ್ಗೆ ಮತ್ತೆಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅಂತ ನಾನು